ಪಾಸ್ ಮಾಡ. ಇವ್ ನೋಡ್ರಿ ಬಾಹುಬಲಿ ದೇಸಾಯಿ ಅಲ್ಲೇ ಕುಳು ಮಾಡತಾನ. ಬೀಜ ತುಂಬೋದ್ಬಿಟ್ಟ ಇಲ್ಲೇ ಸೀಟ್ ಇಟ್ಮೇಲೆ ಚಾಲು ಐತಿ. ಬೀಜ ಎಲ್ಲ ಕೆಳಗೆ ಹಾಕೊಳ್ತೀವಿ. ಬೀಜ ಬೇಕಾದ್ರೆ ಹೇಳ್ರಿ, ನಮ್ ಕಡೆ ಬೀಜ ಸ್ಟಾಕ್ ಅದಾವು. ಪಾಸ್ ಮಾಡ. ವೆರೈಟಿ ಚೈನಾ ಸೆಲಂ ವೆರೈಟಿ ಬೀಜ ನೋಡ್ರಿ. ಟ್ರೀಟ್ಮೆಂಟ್ ಏನೈತ್ರಲ್ಲ ಇದನ್ನೆಲ್ಲ ಮಾಡಿ ಕೊಡ್ತೀವ್ರಿ. ಎರಡು ತಗೋತಿ ಮಾಡಕ ಒಂದ್ ಗೊತ್ತಿಲ್ಲ ಅಂದ್ರೆ ಹಂಗ ಮಾಡ್ಸ್ಕೊಂಡ್ ಹೋಗ್ಬಿಡ್ರಿ. ನೀವ ಹೇಳ್ರಿ, ರೇಟ್ ಮೇಲೆ ನಾ ಹೇಳ್ತೇನೆ. ಕ್ಲಾಸ್ ಕಮೆಂಟ್ ಮಾಡ್ರಿ. ಇಲ್ಲಿ ನಮ್ಮ ಶಿವಲಿಂಗ್ ಕಾಕ ಕೂತ ನೋಡು ಟ್ರೂಟರ್ ಮ್ಯಾಗ ತಕ ದಂಡಿ ಕಡೆ ಅಂದ್ರೆ ಹಂಗ ಅಲ್ಲಿ ಅರ್ಧ ಬಿಟ್ಬಿಟ್ಟಾನು. ಹಾಲ್ ತಕದ ಅಲ್ಲಿ 12 ಮಂದಿ ಆಗೋ ಬಂದಾರು. ಇಲ್ಲಿ ಇವ್ರು ಹಿಂಗ್ ಕೂತಾರು, ಇವ್ರು ಇಲ್ಲಿ ಕೆಲಸ ಮಾಡತ್ತಾರು. ಅವ್ನ ಗಾಡಿ ನಿಂತಾನು ಕಾಮಿಡಿ ಮಾಡ್ಕೊತ ಕೂತ್ಬಿಟ್ಟಾರ. ಸಾವುಕಾರ ಬಿಡುವಲ್ಲ ಚೀಲ ತುಂಬಣ ಡೈರೆಕ್ಟ್ ಚೀಲ ತುಂಬಿರ್ಲ ಬ್ರೌನ್ ಹಾಕಿ ಹಿಂಗ್ಯಾಕ್ ಮಾಡತ್ತಾರಿ. ಚೀಲ ತುಂಬಾಕ್ ಬರಂಗಿಲ್ಲ. ಕೈಯಿಂದ ಹಾಕೋತಿರ ಅರ್ಶಿನಕ್ಕ ಬಡ್ಯಾಗ ಹೊಳ ಹತ್ತ ಬರ್ತದ. ಮತ್ತ ಕೆಂಪು ಔಷಧ ಇದಲ್ಲ ಇಳುವರಿ ಹೆಚ್ಚು ಬರತ್ರಿ. ಇರುವಳಿ ಇಳುವರಿ ಅಲ್ರಿ, ಇಳುವರಿ ಹೆಚ್ಚು ಬರತ್ತೇನ. ಇಳುವರಿ ಮಾಡೋದ್ರಿಂದ ಇಳುವರಿ ಹೆಚ್ಚೋದ್ರಿಂದ ನೀವು ಬೆಳಗ್ಗೆ ಎಲ್ಲಾರು ಸಂಪರ್ಕಿಸಿ 7 ಅರ್ಶಿನ ಹಚ್ಚಿರಿ. ಇಳುವರಿ ಹೆಚ್ಚು ಬರ್ತದ. ಸಂಜೆ ಇಳುವರಿ ಅಲ್ಲ, ಬೆಳಿಗ್ಗೆ ಇಳುವರಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಜಿಗದಾಡತ್ತಾರ್ರಿ. ನೋಡ್ ನೋಡು ಅಲ್ಲಿ ಪಚಕ್ ಮಾಡ್ತಾನ ಹಂಗ ಬಸಲಾಡ ತೊಳಿ. ಅದೇನೋ ಅಂದ್ರಲ್ಲ ವಿಡಿಯೋ ಮಾಡತ್ತದ ಬಿಡತ್ತೆ. ನಮಸ್ಕಾರ ರೈತ ಬಾಂಧವರಿಗೆ ಹಾಗೂ ಕರ್ನಾಟಕ ಜನತೆಗೆ. ಈಗ ಏನ್ ಮಾಡತ್ತೀವಪ್ಪ ಅಂತಂದ್ರೆ ಅರಿಶಿನ ಪ್ಲಾಂಟೇಶನ್ ಮಾಡಿ 1 ಎಕರೆ ಮುಗ್ದೈತಿ. ಇದು ಸೆಕೆಂಡ್ ಪ್ಲಾಟ್ ನಾವು ಪ್ಲಾಂಟೇಶನ್ ಮಾಡತ್ತೀವಿ. ಇದು ಕೂಡ ಚೈನಾ ಸೆಲಂ ವೆರೈಟಿ. ಎಕರೆಗೆ 15 ಕ್ವಿಂಟಲ್ ಬೀಜ, 4 ಫುಟಿನ ಸಾಲ. ಫುಲ್ ಡೀಟೇಲ್ಸ್ ಇದ್ರಾಗ ಏನೇನೈತೆಲ್ಲ ಹೇಳ್ತೀನಿ. ಎಷ್ಟು ಜನ ಹಚ್ಚತ್ತಾರೋ ಹೆಂಗೆ ಏನಿಲ್ಲ ಯಾವುದೈತಿ ಡ್ರಿಪ್ ಏನು ಹಾಕೊಳತ್ತೀವಿ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಸೊ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಇಷ್ಟ ಆದಂಗೆ ಲೈಕ್ ಮಾಡಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ. ಲೆಟ್ಸ್ ಗೋ. ಸೊ ಇವಾಗೇನು ನೀವು ನೋಡತ್ತೀರಿ ಪ್ಲಾಟ, ಇದು ಒಂದು 3 ಇಂದ 4 ವರ್ಷದಿಂದ ನಾವು ಅರಿಶಿನ ಹಚ್ಕೊಂಡಿದ್ದು ಪ್ಲಾಟ್ ಇದೆ ನಮ್ದು. ಮಣ್ಣಿನಿಂದ 1 ಎಕರೆ ಪ್ಲಾಟ್ ಇದೆ. ಸೊ ಇದನ್ನೆಲ್ಲ ಹೆಂಗೆ ಬರ್ತೈತಪ್ಪ ಅಂತಂದ್ರೆ, ಈಗ ಏನಕ್ಕೆ ನೋಡತ್ತೀರಿ ನೀವು ಗುಡ್ಡ ಉಸ್ಕಿನ ನೆಲದಾಗ ಬರ್ತದೆ. ಸ್ವಲ್ಪ ಕೆಂಪು ಮಣ್ಣು ಟೈಪ ನೋಡ್ಬೋದು ನೀವು ಯಾವ ರೀತಿ ಐತಪ್ಪ ಮಣ್ಣು ಅಂತೇಳಿ. ಈ ಟೈಪ್ ಇದು ಮಣ್ಣು ಬರ್ತೈತಿ. ಲಾಸ್ಟ್ ಟೈಮ್ ಇದ್ರಾಗ ಏನು ಹಾಕಿನಪ್ಪ ಅಂತಂದ್ರೆ ಕಲ್ಲಂಗಡಿ ಹಾಕಿನಿ ಡಿಸೆಂಬರ್ನಾಗ. ಆ ಪ್ಲಾಟ್ ಏನು ಫೇಲ್ ಆಗಿತ್ತಲ್ಲ ಅವಾಗಿಂದ 5 ರಿಂದ 6 ತಿಂಗಳು ಗಳೆತೀರಿ ಹಂಗೆ ಬಿಟ್ಟಿದ್ನಿ. ಯಾಕಪ್ಪ ಅಂತಂದ್ರೆ ಈಗ ನಾವು 4 ವರ್ಷದಿಂದ ಕಂಟಿನ್ಯೂ ಕಾಯಿಪಲ್ಲೆ ಮಾಡಿದ್ನಿ. ಸೊ ನೆಲ್ಲಾಗ ಸ್ವಲ್ಪ ತಾಕತ್ತು ಬರಲಿ ಅಂತೇಳಿ ಬಿಸಿಲಿಗೆ ಕಾಯಕ ನಾ ಬಿಟ್ಟಿದ್ನಿ. ಈಗ ಅದಕ್ಕೆ 5 ತಿಂಗಳು ಗಳೆ ಹೊಡೆದ್ಮೇಲೆ ಈಗ ಜೂನ್ ಸನಿಯಕ್ಕೆ ಬಂದಂಗೆ ಏನು ಮಾಡಿಪ್ಪ ಅಂದ್ರೆ ಲಂಗ್ರಿ ಹೊಡ್ಕೊಂಡು 2 ಸೈತ್ ರೂಟ್ರ್ ಹೊಡ್ಕೊಂಡು ಕೆಲಸ ಮಾಡ್ಕೊಂಡು ನಾ ಈಗ 4 ಫುಟಿನ ಸಾಲು ಬಿಟ್ಕೊಂಡಿನಿ. 4 ಫುಟಿನ ಸಾಲು ಬಿಟ್ಕೊಂಡಿದ್ರಾಗ ಚೈನಾ ಸೆಲಂ ವೆರೈಟಿನ ಪ್ಲಾಂಟೇಶನ್ ಮಾಡ್ಕೊಳತ್ತೀನಿ. ಇವಾಗ ಟೋಟಲ್ 15 ಕ್ವಿಂಟಲ್ 15 ರಿಂದ 16 ಕ್ವಿಂಟಲ್ ಬೀಜ ತೊಗೊಂಬಂದಿನಿ. ಇಲ್ಲಿ 10 ಗುಂಟೆಗೆ 4 ಕ್ವಿಂಟಲ್ ಹಚ್ತೀವಿ ನಾವು ಬೀಜ. ಅದ್ರ ಸ್ಪೇಸಿಂಗ್ ಏನಿದೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇವ್ರ ಹಳಿಂಗಡಿ ಆಯಿ ಇವತ್ತು ಅರಿಶಿನ ಹಚ್ಚಕ್ ಬಂದಾರ. ದಿನ ನಮ್ಮಲ್ಲಿ ಬರಂಗಿಲ್ಲ, ಭಾಳ ಕೇಳ್ಕೊಳ್ಳೋಣ ಬಂದಾರು. ಹೇಳಿ ಏನ್ರಿ ಹೇಳಾರ್ದ್ರಾಗ ವಿಡಿಯೋದಾಗ ಏನು ಬೇಕಾದ ಹೇಳ, ಏನು ಅನುಭವ ಐತಿ ನಿಂಗೆ ತಿಳಿದ ಒಟ್ಟು ಎಲ್ಲ ಹೇಳ್ರಿ. ಜಗತ್ ಪಗಾರ ಹೆಂಗ್ ತಗೋತೀರಿ, ಏನೇನ ಬೇರೆ ರೈತರು ಹೆಂಗಿರ್ತಾರ ಹೇಳ, ಅದನ್ನೆಲ್ಲ ಹೇಳ. ಸ್ಪೇಸಿಂಗ್ ಏನು ಇಟ್ಕೊಂಡಿಪ್ಪ ತೋರಿಸ್ತೇನೆ ನೋಡ್ರಿ. ಒಂದು
ಜಿಗ್ಜಾಗ್ ರೀತಿ ಒಳಗೆ ನಾವು ಈ ರೀತಿ ಕುಣಿ ತಗೊಂಡಿವಿ. 1 ಫೀಟ್ ಸನೇಕ ಐತಿ ಅಂದ್ರೆ ಆಲ್ಮೋಸ್ಟ್ ಒಂದು 10 ಇಂಚ್ ತನಕ ನಾವು ಕುಣಿ ತೊಗೊಳತ್ತೀವಿ. ನೋಡ್ಬೋದು ಯಾವ ರೀತಿ ಐತಿ ಅಂಥೇಳಿ. ಫಾಲ್ ನಿನ್ನೆ ಏನಾಗಿತ್ತಪ್ಪ ಅಂದ್ರೆ ಮಳೆ ಆಗಿಬಿಟ್ಟೈತಿ. ಇವತ್ತು ಮೇ 20 ತಾರೀಕು. ಇವತ್ತು ತಾರೀಕು 20 ಮೇ ಮೇ 21 ಇವತ್ತು ಪ್ಲಾಂಟೇಶನ್ ಮಾಡತ್ತೀವಿ. ಲಾಸ್ಟ್ ಪ್ಲಾಟ್ ಏನು ಮಾಡಿದ್ವಿಪ್ಪ ಅಂದ್ರೆ ಮೇ 15ಕ್ಕೆ ಮೇ 18ಕ್ಕೆ ಪ್ಲಾಂಟೇಶನ್ ಮಾಡಿದ್ವಿ. ಇದು 21ಕ್ಕೆ ಮಾಡತ್ತೀವಿ. ಯಾಕಪ್ಪ ಅಂತಂದ್ರೆ ಜೂನ್ 1ನೇ ತಾರೀಕು ಅನ್ಕೊಳೋದ್ರಾಗ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಗ ಸಸಿನೂ ಸೆಟಪ್ ಆಗಿಬಿಡ್ತಾವೆ. 20 to 25 ಡೇಸ್ ನಮಗೆ ಟೈಮ್ ಬೇಕು ಅರಿಶಿನ ಹೇಳಕ್ಕೆ. ಸೊ ಅದಕ್ಕೆ ಇದು ಪ್ಲಾಂಟೇಶನ್ ಚಾಲೂ ಮಾಡೀವಿ. ಈಗ ಆಲ್ರೆಡಿ 2-3 ಮಳೆ ಆಗ್ಯಾವು. ಈಗ ಮೇ 21 ಇದ್ರೊಳಗೆ ಏನು ಹಾಕೊಂಡಿಪ್ಪ ಅಂದ್ರೆ ಮತ್ತು ತಿಪ್ಪಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಹಾಕೊಂಡು ಒಂದು 10 DB ತನಕ ನಾವು ಕಡ್ಕೊಂಡು 1 ಎಕರೆಗೆ. ಸೊ ಕೆಳಗೆ ಏನು ಹಾಕೊಂಡಿಪ್ಪ ಅಂದ್ರೆ ಮತ್ತು 1 ಎಕರೆ 1 ಚೀಲ DAP, 1 ಚೀಲ ಪೊಟ್ಯಾಶು, ಆಮೇಲೆ 1 ಚೀಲ ವೈಟ್ ಗೋಲ್ಡ್ ಅಂತೇಳಿ ನ್ಯೂಟ್ರಿಯೆಂಟ್ ಕಿಟ್ ಇರ್ತೈತಿ. 25 kg ಅದನ್ನು ಹಾಕೊಂಡಿವಿ. ಆಮೇಲೆ 6 ಚೀಲ ನಾವು ತಂಬಾಕು ಹಾಕೊಂಡಿವಿ. ಸೊ ಇಷ್ಟು ಹಾಕೊಂಡಿವಿ. ಕೆಳಗೆ ಬೇವಿನ ಹಿಂಡಿ ಆಗಲಿ ಪರ್ಟರ್ ಆಗಲಿ ಇವೇನು ಹಾಕೊಂಡಿಲ್ಲ. ಯಾಕಪ್ಪ ಅಂದ್ರೆ ಕೆಳಗೆ ನಾವು ತಂಬಾಕು ಹಾಕೊಂಡಿವಿ. ನಿಮ್ಮ ಕಡೆ ತಂಬಾಕು ಇದ್ರೆ ತಂಬಾಕು ಹಾಕೋಬೋದು ನೀವು. ಎಕರೆಗೆ ಒಂದು 5-10 ಚೀಲ ತನಕ ಹಾಕೋಬೋದು, ಏನು ತೊಂದರೆ ಇಲ್ಲ. ಸೊ ಸೀಡ್ ನಾವೇನು ಪ್ಲಾಂಟೇಶನ್ ಮಾಡ್ತೀವಿ ಟರ್ಮರಿಕ್ ಇದೆ. ಇದು ಎವ್ರಿ ಸೀಡ್ ನಾವು ಹಿಂಗೆ ಈ ರೀತಿ ಕೆಳಗೆ ಹಾಕೊಂಡು ಮ್ಯಾಲೆ ಈ ರೀತಿ ನಾವು ಮಣ್ಣು ಮುಚ್ಕೋಬೇಕು. ಇಲ್ಲಪ್ಪ ಮಣ್ಣು ನೀವು ಎಷ್ಟು ಕೆಳಗೆ ಮುಚ್ತಿರಲ್ಲ ಬೀಜ ಅಷ್ಟು ಚಂದ ಅರಿಶಿನ ಹೇಳ್ದೈತಿ. ನೀವು ಮ್ಯಾಲೆ ಮುಚ್ಚಿರಪ್ಪ ಅಂತಂದ್ರೆ ಈಗ ನಾಳೆ ಅರಿಶಿನ ಗಡ್ಡೆ ಆಗೋ ಟೈಮ್ನಾಗ ಏನಾಕೈತಪ್ಪ ಅಂತಂದ್ರೆ ಗಡ್ಡೆ ಎಲ್ಲ ಮ್ಯಾಗ ಅರಿಶಿನ ಬೇರೆ ಬಿಡಾಕತ್ತ ಸರಿಯಾಗಿ ಬರೋಂಗಿಲ್ಲ. ಸೊ ನಾವೆಲ್ಲ ಬೀಜ ಈಗ ಇಟ್ಕೊಂಡು ಹೋದ್ಮೇಲೆ ಲಾಸ್ಟ್ಗೆ ಹಂಗ್ರಿ ಯಾವ ರೀತಿ ಬೆಡ್ ಮಾಡ್ತೀವಿ ಅಂಥೇಳಿ ಈ ರೀತಿ ನಾವು ಮಾಡ್ಕೊಟ್ಟು ಹೋಗಿ ಇದ್ರ ಮೇಲೆ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಬೆಡ್ ಮೇಲೆ ಒಂದು ಚೀಲ 50 kg ಕೊತ್ತಂಬರಿ ಬೀಜ ಹಾಕ್ತೀವಿ. ಒಂದು 1.5 ಮಂತ್ನಾಗ ಅದು ಫುಲ್ ಬಂದುಬಿಡ್ತೈತಿ. 2 ಎಕರೆ ಹಾಕತ್ತೀವಿ, ನೀವು ಹಾಕ್ಬೋದು. ಸೊ ಫೈನಲಿ ಏನು ಈಗ ನೋಡತ್ತೀರಿ ಈ ಕಡೆ ಪ್ಲಾಂಟೇಶನ್ ಆಗೈತಿ. ಈಗ ಕಡೆ ಮಾಡತ್ತೀವಿ. ಇದು ಎಷ್ಟು ಐತಿ? 10 ಗುಂಟೆ ಐತಿ. 1 ಎಕರೆದಾಗ ಈ ಕಡೆಯಿಂದ ನಾವು ಮಾಡ್ಕೋತ ಕಡೆ ಮನೆ ಕಡೆ ಹೊಂಟೀವಿ. 4 ಫುಟ್ಟಿನ ಸಾಲ ಇವು ಟೋಟಲ್ 15 ಸಾಲದವು. ಎವ್ರಿ ನಾವು 15 ಸಾಲಿಗೂ ಏನು ಮಾಡ್ತೀವಪ್ಪ ಅಂತಂದ್ರೆ ಡ್ರಿಪ್ ಹಾಕೋತೀವಿ. ಡ್ರಿಪ್ ಹಾಕೊಂಡು ಅದ್ರಾಗ ನಾವು ಏನು ವಾಟರ್ ಸೊಲ್ಯೂಬಲ್ ಗೊಬ್ಬರ ಕೊಡ್ತೀವಲ್ಲ ಅದ್ರ ಮುಖಾಂತರ ಮಾಡ್ತೀವಿ. ಇದಕ್ಕೆ ನೀರು ಯಾವ್ದು ಕೊಡ್ತೀವಪ್ಪ ಅಂತಂದ್ರೆ ನಮ್ದು ಈಗ ಸದ್ಯ ಇಲ್ಲಿ 2 ಬೋರ್ ಅದಾವೆ. 2 ಬೋರಿಂದ ನಾವು ಈಗ ನೀರು ಸಫಿಷಿಯೆಂಟ್ ಆಕೈತಿ. ಇದಕ್ಕೆ ಅಥವಾ ಇನ್ನೊಂದು ಎಕರೆನೂ ಐತಿ ನಮ್ದು ಇಲ್ಲಿ. ಸೊ ಆ 2 ಬೋರ್ ಮ್ಯಾಗ 2 ಎಕರೆ ನಡೀತೈತಿ. ಅಷ್ಟು ಚಲೋ ನೀರು ಐತಿ. ನೀವು ಹಳ್ಳಿರಿದ್ರೆ ಹಳ್ಳಿರು ಬಿಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನಂತೂ ನಮ್ಮದು ಬೋರ್ ಐತಿ, ಬೋರ್ ನೀರಲ್ಲಿ ಬಿಟ್ಕೋತೀನಿ. ನಾವು ಮನೆಗೂ ಕುಡಿಯೋಕೆ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಇದ್ರಾಗ ಸೈಡ್ ಏನು ಮಾಡ್ತೀವಪ್ಪ ಅಂದ್ರೆ ಒಳಗೆ ಮತ್ತೆ 1 ಸಾಲ ಬಿಟ್ಟು 1 ಸಾಲ ಅಥವಾ 1 ಸಾಲ ನೋಡ್ತೀವಿ ನಾ ಪ್ಲ್ಯಾನ್ ಐತಿ. 2 kg ಸ್ವೀಟ್ ಕಾರ್ನ್ ಬೀಜ ತೊಗೊಂಬಂದು ಇಟ್ಟೀನಿ. ಅದ್ರಾಗ 1 ಎಕರೆಗೆ 1 ಪ್ಯಾಕೆಟ್, ಆಮೇಲೆ 1 ಎಕರೆಗೆ 1 kg 1 ಪ್ಯಾಕೆಟ್ ಐತಿ. ಅದನ್ನು ಇದ್ರಾಗ ಹಾಕೋತೀವಿ. ಆಮೇಲೆ ಈಗ ಚೊಗಚಿ ಅಂತೇಳಿ ಒಂದು ಬರ್ತೈತೆ, ಅದನ್ನು ಹಾಕೋತೀವಿ. ಅದನ್ನೇ ಹಾಕೋತೀವಪ್ಪ ಅಂತಂದ್ರೆ ಈಗ ನಾವು ನೆಕ್ಸ್ಟ್ ಮುಂದಿನ ಸೆಪ್ಟೆಂಬರ್ ಅಕ್ಟೋಬರ್ ಮುಗಿದ ಮೇಲೆ ಏನಾಗತ್ತಪ್ಪ ಅಂದ್ರೆ ದೀಪಾವಳಿ ಟೈಮ್ದಾಗ ಅದು ಮಂಜು ಬೀಳತ್ತಿರತ್ತೆ. ಸೊ ಆ ಮಂಜು ಅರಿಶಿನ ಮ್ಯಾಗ ಬಿದ್ದ ರೋಗ ಬರಬಾರ್ದು ಅಂತೇಳಿ ಅದನ್ನು ನಾವೀಗ ಹಾಕೋತೀವಿ. ಅದನ್ನು ನೀವು ಹಾಕೋರಿ, ಯೂಸ್ ಆಗ್ತೈತಿ, ಯಾವುದು ವೇಸ್ಟ್ ಆಗಂಗಿಲ್ಲ. ಸೊ ಕೆಳಗೆ ಗೊಬ್ಬರ ಏನು ಹಾಕಿದ್ದು ಅಂತ ಹೇಳಿ, ಎಷ್ಟು ಫುಟ್ ಸಾಲು ಬಿಟ್ಟಿನಿ ಅಂತ ಹೇಳಿ, ಯಾವ್ದು ವೆರೈಟಿ ಬಂದು ಚಿನ್ನಸೆಲಂ ವೆರೈಟಿ ಅಂತ ಹೇಳಿ. ಈಗ ಇನ್ನೇನು ನೆಕ್ಸ್ಟ್ ಏನೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಲ್ಲ, ಅದು ನಂಗೆ ಕಮೆಂಟ್ನಾಗ ತಿಳಿಸ್ರಿ. ನಾನು ಆದಷ್ಟು ಇದಕ್ಕಿಂತ ಮತ್ತೆ ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡ್ತೀನಿ. ಇನ್ನು ಆಫ್ಟರ್ 20 ಡೇಸ್ ಏನು ನಮ್ಮ ದರ್ಶನ ಎಲ್ಲ ಹೇಳ್ದತ್ತಲ್ಲ, ಸೊ ಅವಾಗ ವೀಡಿಯೋ ಮಾಡ್ತೀನಿ. ಇದ್ರಾಗ ಇಂಟರ್ ಕ್ರಾಪ್ ಏನು ಹಾಕ್ತೇನೆ ಅಂತೇಳಿ ಅದನ್ನು ವೀಡಿಯೋ ಮಾಡ್ತೀನಿ. ನೀವು ಯಾರ್ಯಾರು ವೆರೈಟಿ ಎಲ್ಲಿ ಪ್ಲಾಂಟೇಶನ್ ಮಾಡತ್ತೀರಿ, ಎಷ್ಟು ಎಕರೆ ಪ್ಲಾಂಟೇಶನ್ ಮಾಡತ್ತೀರಿ, ಯಾವ ಊರಿಂದ ಇದು ವೀಡಿಯೋ ನೋಡತ್ತೀರಿ, ನಂಗೆ ಕಮೆಂಟ್ನಾಗ ತಿಳಿಸ್ರಿ. ಎಲ್ಲ ಕಮೆಂಟ್ಸ್ ನಾನು ನೋಡ್ತೀನಿ, ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.